ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಮಾಟ ತಂತ್ರ, ಇನ್ನೊಬ್ಬರ ಮೇಲೆ ಕೃತ್ಯವನ್ನು ಮಾಡ್ತಾ, ಇನ್ನೊಬ್ಬರು ಮನೆ ಹಾಳು ಮಾಡಿ, ಇನ್ನೊಬ್ಬರು ಜೀವನ ಸಂಸಾರ ವ್ಯವಸ್ಥೆಗಳನ್ನು ಹಾಳು ಮಾಡ್ತಾ, ತನಗೇನೋ ಒಂದು ರೀತಿಯಲ್ಲಿ ಖುಷಿ ಅಥವಾ ಆತನಿಗೇನೋ ಒಂದು ರೀತಿಯಲ್ಲಿ ಗೆಲ್ಲಬಹುದು ಎಂಬತಕ್ಕಂಥ ಭ್ರಮೆ, ದೃಷ್ಟಿ ಮತ್ತು ಮನಸ್ಥಿತಿ. ಇದರ ಮುಖೇನವಾಗಿ ಅವನು ಸಿಕ್ಕ ಜಾಗದಲ್ಲಿ ಹೋಗಿ ಮಾಡಿಸಿದ್ದು. ದುಡ್ಡು ಖರ್ಚು ಮಾಡಿ ಮಾಡಿಸೋರು ಉಂಟು. ಅಲ್ಲಿ ಎಲ್ಲ ಹೋಗ್ಬಿಟ್ಟು ಮಳೆ ಚುಚ್ಚೋದು, ಗಿಡಕ್ಕೆ ಚುಚ್ಚೋದು, ಅದೊಂದು ಇದೊಂದು ಬೀಗ ಹಾಕೋದು, ಅವೆಲ್ಲ ಕ್ಷುದ್ರಾಚರಣೆಗಳಿಂದ ಮಾಡಿಸೋದು ಉಂಟು. ಅಲ್ಲಿ ಇಲ್ಲಿ ನೋಡಿದ್ದನ್ನು ಅದನ್ನೇ ಅವರು ಶತ್ರುವಿನ ಮೇಲೆ ಅಥವಾ ತನಗ್ಯಾರೋ ಶತ್ರು ಅಂತ ಹೇಳಿ ಅಥವಾ ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚಿನ ಮೇಲೆ ಅವ್ರ ಮನೆ ಮೇಲೆ ಮಾಟ ಮಾಡೋದು, ಮನೆಗೆ ಹೋಗಿ ಏನಾದರೂ ಒಂದು ಹಾಕೋದು, ಒಟ್ಟಾರೆಗೇನು ದುರುದ್ದೇಶ ಒಟ್ಟು ಮಾಡಿಸಿ ಅವ್ರ ಮನೆ ಹಾಳುಗೆಡಬೇಕೆಂಬತಕ್ಕಂಥ ಒಂದು ಮನಸ್ಥಿತಿ, ಇಂಥ ಒಂದು ದುರಾಲೋಚನೆ. ಇಂಥ ಮಾಟ ಮಾಡಿದವರು ಮಂಡಿ ಉರ್ತಾರೆ. ಖಂಡಿತವಾಗಿ ಯಾರು ಸುಖ ಸುಮ್ಮನೆ ಹಿಂಗೆ ಮಾಡಿಸ್ತಾ ಒಂದು ಜೀವನದಲ್ಲಿ ಇನ್ನೊಬ್ಬರಿಗೆ ಭಯ ಸೃಷ್ಟಿ ಮಾಡಿಸ್ತಾ ಅಥವಾ ಅವ್ರ ಜೀವನಕ್ಕೆ ಹಾಳುಗೆಡುತ್ತಾ ಅವ್ರ ಜೀವನವನ್ನು ನಶ್ವರ ಮಾಡಲಿಕ್ಕೆ ಸಂಚನ ರೂಪಿಸ್ತಾರಲ್ಲ, ಅಂಥ ಮಾಟ ಮಾಡಿರೋರು ಖಂಡಿತವಾಗಿ ಮಂಡಿ ಇರಬೇಕು. ಅಂಥ ಒಂದು ಪರಿಹಾರವನ್ನು ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ. ನೋಡಿ, ಪರಿಹಾರ ನಿಮಗೆ ಖಂಡಿತ ಫಲಿತಾಂಶ ತಂದುಕೊಡುತ್ತೆ. ಈ ಪರಿಹಾರ ಮುಖಾಂತರವಾಗಿ ನಿಮ್ಮ ಮೇಲೆ ಯಾರು ಮಾಟ ಮಾಡಿದ್ದಾರೆ ಅಂಥವರು ಕೂಡ ಮಂಡಿ ಉರುಬ್ತಾರೆ. ಹಾಗೆ ಮಾಂತ್ರಿಕದಂಥ ದೋಷ ಬಾಧೆಗಳು ನಿಮ್ಮ ಮನೆ ಮೇಲೆ ಇದ್ದಿದ್ದರೆ ನಿಜ ಆಯಿತು ಅಂದರೆ ಅದು ಕೂಡ ಪರಿವರ್ತನೆ ಆಗುತ್ತೆ ಅನ್ನೋದು ಶತಸಿದ್ಧವಾಗಿರತಕ್ಕಂಥದ್ದು. ನೋಡಿ, ಪರಿಹಾರ ಸ್ವರೂಪ ಹೀಗಿದೆ. ಒಂದು ತಾಮ್ರದ ತಟ್ಟೆಯಲ್ಲಿ ತಾವು ಒಂದು ಭುಜಪತ್ರೆಯ ಮೇಲೆ ಈ ಮಂತ್ರವನ್ನು ಬರೀರಿ. ಒಂದು ತಾಮ್ರದ ಪರಾತ ಅಥವಾ ತಟ್ಟೆನ ತೆಗೆದುಕೊಂಡು ಭುಜಪತ್ರೆಯ ಮೇಲೆ ಈ ಮಂತ್ರವನ್ನು ಬರೆದು ತಾವು ಅದರ ಮೇಲೆ ಇಡಬೇಕು. ಮಂತ್ರ ಸ್ವರೂಪ ಹೇಳಿಬಿಡ್ತೀನಿ ನಾನು. ಓಂ ಹರಿಮರ್ಕಟ ಮಹಾಮರ್ಕಟಾಯ ಪರಯಂತ್ರ ಭಯ ಪರಮಂತ್ರ ಭಯ ಪರತಂತ್ರ ಭಯ ಪರವಿದ್ಯಾ ಛೇದಯ. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಓಂ ಹರಿಮರ್ಕಟ ಮಹಾಮರ್ಕಟಾಯ ಪರಯಂತ್ರ ಭಯ ಪರಮಂತ್ರ ಭಯ ಪರತಂತ್ರ ಭಯ ಪರವಿದ್ಯಾ ಛೇದಯ. ಇಷ್ಟೇ ಮಂತ್ರವನ್ನು ತಾವು ಒಂದು ಭುಜಪತ್ರೆಯ ಮೇಲೆ ಕಪ್ಪು ಮಸಿಯಿಂದನೋ ಅಥವಾ ಗೋರಂಚನದಿಂದನೋ ಅಥವಾ ನಿಮ್ಗೆ ಸಿಗುವಂಥ ಸಿಂಧೂರದಿಂದನಾದರೂ ಸಣ್ಣ ಕಡ್ಡಿ ತೊಗೊಂಡು ಬರೆದು ಬಿಡಿ. ಅದು ಹೇಗಾದರೂ ಒಟ್ಟು ಬರೀರಿ. ತದನಂತರ ಮೇಲೆ ಅದನ್ನು ತಾಮ್ರದ ತಟ್ಟೆ ಮೇಲೆ ಇಡಿ. ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ, ಅರಿಶಿಣವನ್ನು ಹಾಕಿ, ಕುಂಕುಮವನ್ನು ಹಾಕಿ, ಜೊತೆಗೆ ಒಂದು ಪೂರ್ಣ ಸುಲಿದೇ ಇರತಕ್ಕಂಥ ಸಿಪ್ಪೆ ಸುಲಿದೇ ಇರತಕ್ಕಂಥ ತೆಂಗಿನಕಾಯನ್ನು ಇಟ್ಟುಬಿಡಿ. ಹೇಗೆ ಮರದಿಂದ ಬರ್ತದಲ್ಲ, ಅದು ಸ್ವಲ್ಪ ಒಣಗೋಗಿರುತ್ತಲ್ಲ, ಅಂಥ ಒಂದು ತೆಂಗಿನಕಾಯನ್ನು ಇಡಿ. ಹಾಗೆ ಒಂದು ಈ 8 ಗೋಮತಿ ಚಕ್ರವನ್ನು ಕೂಡ ಆ ತಟ್ಟೆಯ ಮೇಲೆ ಇಡಿ. 9 ದಿನ ಅದಕ್ಕೆ ನೀವು ಪೂಜೆ ಮಾಡಿ. ಪೂಜೆ, ಧೂಪ, ದೀಪ, ಸಾಧ್ಯವಾದರೆ ನೈವೇದ್ಯಗಳಿಂದ ಪೂಜೆ ಮಾಡಿ ಆ ತಟ್ಟೆಗೆ. ಹೀಗೆ ಮಾಡಿದ ನಂತರ 9 ದಿನದ ನಂತರ 10ನೇ ದಿನಕ್ಕೆ ತಾವು ಅದನ್ನು ತೆಗೆದುಕೊಂಡೋಗಿ ಹರಿಯುವಂತಹ ನೀರಿಗೆ ವಿಸರ್ಜನೆ ಮಾಡಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಅಥವಾ ಏನು ಮಾಡಿಸಿದ್ದಾರೆ ಅಂತ ನಿಮಗೆ ಒಂದು ಇದಿದೆಯಲ್ಲ, ಆ ಮಾಂತ್ರಿಕ ಶಕ್ತಿಕೂಟಗಳು ಕೂಡ ಬಂಧನ ಆಗಿರುತ್ತೆ. ಮಾಡಿಸಿದ್ದು ಕೂಡ ನಿಮಗೆ ತಾಗದಿರೋ ಹಾಗೆ ಅಥವಾ ಮಾಡಿಸಿದ್ದು ಆ ಮನೆಯಿಂದ ಹೊರಗಡೆ ತೊಲಗುತ್ತೆ. ಯಾರು ಮಾಡಿಸಿದಾರಲ್ಲ ಇಂತಹ ವ್ಯಕ್ತಿಗಳು ಕೂಡ ನಿಮಗೆ ಗೋಚರ ಆಗುತ್ತೆ. ಹಾಗೆ ಆ ವ್ಯಕ್ತಿ ಯಾವುದಾದ್ರೂ ಒಂದು ಸ್ವರೂಪವಾಗಿ ಬಂದು ಬೇಡವಂತಹ ಪರಿಸ್ಥಿತಿಗೆ ಬಂದಿರ್ತಾನೆ. ಅದಕ್ಕೆ ಹೇಳೋದು ಮಂಡಿ ಉರ್ತಾನೆ ಅಂಥೇಳಿ. ಹೀಗಿರ್ತಕ್ಕಂತಹ ಒಂದು ತಂತ್ರ ವ್ಯವಸ್ಥೆ ಇದು. ಖಂಡಿತ ಇದು ನಿಮಗೆ ಫಲಿತಾಂಶ ತಂದು ಕೊಡುವಂಥದ್ದು. ಹಾಗೆ ಏನು ಖರ್ಚಿಲ್ಲ, ಎಂಥದ್ದು ಇಲ್ಲ. ಏನೋ ಮಾಡಿಸ್ಬಿಟ್ಟಿದ್ದಾರಂತ ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ಹೋಗಿದ್ದು ತಿರುಗಾಡಿತ್ತು. ನೀವು ಶ್ರಮಪಟ್ಟು ನಿಮ್ಮ ಮನೆಯಲ್ಲಿ ಮಾಡಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ. ಖಂಡಿತ ನಿಮಗಿದರಿಂದ ಒಳ್ಳೆಯದಾಗಲಿ. ನೋಡಿ, ತದನಂತರವಾಗಿ ನಾವು ಬರೋದಾದರೆ ಮಾಟ ಮಂತ್ರ ಕೂಟ್ಲೆಗಳೇನಿದ್ದಾರೆ ಇವೆಲ್ಲವೂ ಕೂಡ ಇನ್ನೊಬ್ಬರನ್ನ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಮಾಪ್ತಿ ಮಾಡಲಿಕ್ಕೆ ಬಳಸುವಂಥ ಒಂದು ಮಾರ್ಗ. ಯಾಕಂದರೆ ನೇರ ಹೊಡೆದಾಡ್ಲಿಕ್ಕಾಗಲ್ಲ, ನೇರ ಗುದ್ದಾಡ್ಲಿಕ್ಕಾಗಲ್ಲ, ನೇರ ಮಾತಾಡ್ಲಿಕ್ಕಾಗಲ್ಲ. ಏನಾದರೂ ಒಂದು ವ್ಯವಸ್ಥೆಗೆ ಹೋದರೆ ಇವ್ನು ಗೊತ್ತಾಗ್ಬಿಡುತ್ತೆ ಜನಕ್ಕೆ, ಅಥವಾ ಇವನೇನೋ ಅವ್ನು ಬೆಳೀತಾ ಇರೋದು, ಅವ್ನು ಉದ್ಧಾರ ಆಗಿರೋದು, ಅಥವಾ ಅವ್ನು ಕಂಡ್ರೆ ಇವ್ನು ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ ಅಂತ.
ಅನ್ನೋವಂಥ ಒಂದು ವ್ಯವಸ್ಥೆ. ಯಾವುದೋ ಒಂದು ಹಳೆಯ ದ್ವೇಷನ ಇಟ್ಕೊಂಡು, ಹಳೆಯ ವಿಚಾರವನ್ನೇ ಇಟ್ಕೊಂಡು ಈಗಲೂ ಕೂಡ ನಮಗೆ ಮೋಸ ಆಯಿತು ಅಂತ ಹೇಳಿ ಇನ್ನೊಬ್ಬರ ಮೇಲೆ ಮಾಂತ್ರಿಕವಾಗಿ ಮಾಡೋದು. ಈ ರೀತಿಯಾಗಿ ಯಾರೋ ಸಡನ್ನಾಗಿ ಏನೋ ಒಂದು ರೀತಿಯಲ್ಲಿ ಬಂದುಬಿಟ್ಟಿದ್ದಾರೆ, ಏನೋ ಒಂದು ಏಳಿಗೆ ಆಗ್ತಾಯಿದೆ, ಜನಮಾನಸದಲ್ಲಿ ಹೆಸರು ಬೆಳೀತಾ ಇದೆ, ಭಾರಿ ಮೆರಿತಾ ಇದ್ದಾರೆ. ಇಲ್ಲಿ ಸಂಕಟ, ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಗ್ಬಿಡುತ್ತೆ ಅವರಿಗೆ. ಹೋಗಿ ಮಾಡಿಸೋದು, ಅವನದು ವ್ಯವಹಾರ ಕಟ್ಟಾಗಬೇಕು, ಬರೋ ಹಣಕಾಸು ನಿಂತು ಹೋಗಬೇಕು. ಹಾಗೆ ಅವನು ಏನು ಕಮಿಟ್ಮೆಂಟು ವ್ಯಾವಹಾರಿಕವಾಗಿ ನಡೆಸ್ತಾ ಇರ್ತಾನೆ ಅದು ಕೂಡ ಸಮಸ್ಯೆಯಲ್ಲಿ ಕೂತ್ಕೊಳ್ಬೇಕು. ಹಾಗೆ ಈ ಮನೆಯಲ್ಲಿ ಅನಗತ್ಯವಾಗಿ ಕಲಹ, ತೊಂದರೆ, ಕಿರಿಕಿರಿಗಳು ಬರಬೇಕು. ತಗೊಂಡಿರೋ ಜಾಗ ಜಮೀನುಗಳಲ್ಲಿ ಇಲ್ಲದೆ ಇರತಕ್ಕಂಥ ವ್ಯಾಜ್ಯಗಳು ಸೃಷ್ಟಿಯಾಗಬೇಕು. ಹಾಗೆ ಮನೆಯಲ್ಲಿ ಮಕ್ಕಳು ಮಾತು ಕೇಳದೆ ಒಂದೊಂದು ರೀತಿಯಲ್ಲಿ ಆಡೋದು. ಹಾಗೆ ಒಬ್ಬರನ್ನ ಬಿಟ್ಟರೆ ಇನ್ನೊಬ್ಬರಿಗೆ ಅನಾರೋಗ್ಯದಂಥ ಕಾಡಾಟ ಸಮಸ್ಯೆಗಳು ಸೃಷ್ಟಿಯಾಗೋದು. ಅಥವಾ ಗಂಡ ಹೆಂಡತಿಯಲ್ಲಿ ಮನಸ್ತಾಪ ಬಂದು ದೂರ ಆಗ್ತಕ್ಕಂಥದ್ದು. ಈ ರೀತಿಯಾದಂಥ ಸಮಸ್ಯೆಗಳು ಬರ್ತಾ ಇರುತ್ತೆ. ಕೆಲವೊಮ್ಮೆ ಈ ಪ್ರಾಣಿಗಳ ಮೇಲೂ ಇಂತಹ ಮಾಂತ್ರಿಕವಾದಂಥ ಸಮಸ್ಯೆ ಉಂಟಾಗಿದ್ದರೆ ಬೇಗನೆ ಆಗುತ್ತೆ ಅನ್ನೋದು ಒಂದು ಮಾತಿದೆ. ಹೀಗೆ ಇದರಿಂದ ಏನಾಗ್ತಾ ಇರುತ್ತೆ, ಆ ಮನೆಯಲ್ಲಿ ಒಂದು ಅಂತಃಸತ್ವ ಅನ್ನೋದು ಕಳ್ಕೊಳುತ್ತೆ, ನಗು ಅನ್ನೋದು ಮಾಯ ಆಗುತ್ತೆ, ಸಂತೋಷ ಅನ್ನೋದು ಕಳೆದು ಹೋಗ್ಬಿಡುತ್ತೆ. ತೀರಾ ಅನ್ನೋ ಹಾಗೆ ಬರೀ ಕೆಟ್ಟದ್ದೇ ನಡೀತಾ ಇರುತ್ತೆ. ನಾವು ಹೇಗಿದ್ವಿ ಸ್ವಾಮಿ, ಯಾವ ರೀತಿಯಲ್ಲಿ ಬೆಳೆದಿದ್ವು, ನಮ್ಮ ಮನೆತನ ಎಂಥದ್ದು, 4 ಜನಕ್ಕೆ ನಾವೇ ಅನ್ನ ಹಾಕ್ತಿದ್ವು. ಇವತ್ತು ಪರಿಸ್ಥಿತಿ ನೋಡಿದ್ರೆ ಏನೂ ಇಲ್ಲ, ನಾವು ಇನ್ನೊಬ್ಬರ ಮುಂದೆ ಬೇಡವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇಂಥ ಮಾತುಗಳು ಬರ್ತಾ ಇರುತ್ತೆ. ಊರಿನಲ್ಲೂ ಅಷ್ಟೇ, ಜನಗಳು ಅಷ್ಟೇ, ಹೆಂಗಿದ್ರು ಅವ್ರು ಮೊದಲು ಯಾವ ರೀತಿಯಲ್ಲಿದ್ದರು, ಈಗ ಎಲ್ಲ ಕಳ್ಕೊಂಡು ಹಿಂಗಾಗ್ಬಿಟ್ಟಿದ್ದಾರೆ. ಖಂಡಿತವಾಗಿ ಆಗಿರುತ್ತೆ. ಯಾಕೆ? ಮಾಂತ್ರಿಕವಾದಂಥ ವಿಚಾರಗಳು ನಡೆದಿರುತ್ತೆ. ಇದು ನೋಡಿ, ಒಂದು ಜಾಗದಿಂದ ಮಾಂತ್ರಿಕವಾದಂಥ ಸಮಸ್ಯೆಗಳಾದಾಗಲೇ ವ್ಯಕ್ತಿಯ ಒಂದು ಬುದ್ಧಿಬಲ, ತತ್ವಬಲ, ಬಲಾಬಲಗಳನ್ನೋದೇ ಕಳ್ಕೊಂಡ್ಬಿಡ್ತಾನೆ. ತಾನು ಎಲ್ಲಿಗೆ ಹೋಗ್ತಿದ್ದೀನಿ, ಏನು ಮಾಡ್ತಾಯಿದ್ದೀನಿ, ಯಾವ ರೀತಿಯಲ್ಲಿ ಅವನತಿ ಆಗ್ತಾಯಿದೆ ಅನ್ನೋದೇ ಅರ್ಥ ಆಗೋದಿಲ್ಲ. ಎಲ್ಲ ಕಳ್ಕೊಂಡಾದ್ಮೇಲೆ ಗೊತ್ತಾಗುತ್ತೆ. ಆದರೂ ಕೂಡ ಅವನಿಗೆ ಮನಸ್ಸು ಬರೋದಿಲ್ಲ ಸರಿಪಡಿಸ್ಕೊಳ್ಳಿಕ್ಕೆ. ಮಾಂತ್ರಿಕವಾದಂಥ ಸಮಸ್ಯೆನೇ ಇದು. ಏನಂತಂದರೆ, ನಡೆದಿರೋದು ಗೊತ್ತಿದ್ರೂ ಕೂಡ ದೇವರು ದಿಂಡ್ರು ದೇವಸ್ಥಾನ ಅನ್ನೋದು ಹೋಗಲಿಕ್ಕೆ ಬೇಸರ ಆಗ್ತಾ ಇರುತ್ತೆ. ಕೈಕಾಲು ಕಟ್ಟು ಹಾಕ್ದಂಗೆ ಎಲ್ಲೂ ಕೂಡ ಹೋಗ್ಲಿಕ್ಕೆ ಬಿಡೋದಿಲ್ಲ. ಶುಭ ವಿಚಾರಗಳಲ್ಲೂ ಕೂಡ ನಿಮ್ಮನ್ನು ಮುಂದುವರಿಲಿಕ್ಕೆ ಬಿಡೋದಿಲ್ಲ. ಆ ರೀತಿಯಾಗಿ ನಿಮ್ಮನ್ನು ಒಂದು ರೀತಿಯಲ್ಲಿ ಮೂಲೆಗೆಸ್ತಿರುತ್ತೆ. ಎಲ್ಲ ಇದ್ದರೂ ಕೂಡ ತಿನ್ಲಿಕ್ಕೆ ಬಾಯಿ ಇರೋದಿಲ್ಲ. ಅದು ಒಂದು ರೀತಿಯಲ್ಲಿ ದಾರಿದ್ರ್ಯವಾಗಿ ನಿಮ್ಮನ್ನು ತಳ್ಳಿರುತ್ತೆ. ಈ ರೀತಿಯಾದಂಥ ಕಷ್ಟಗಳನ್ನು ಕೊಡ್ತಾ ಇರುತ್ತೆ ಮಾಂತ್ರಿಕವಾದಂಥ ಸಮಸ್ಯೆ ಬಾಧೆಗಳು. ಮಾಡಿಸೋವಂಥ ವ್ಯಕ್ತಿ ಸುಮ್ಮನೆ ಮಾಡಿಸ್ತಾನೆ, ಹೊಟ್ಟೆ ಕಿಚ್ಚಿಗೆ ಮಾಡಿಸ್ತಾನೆ, ಅಥವಾ ಯಾವುದೋ ಒಂದು ಹಳೆಯ ದ್ವೇಷಕ್ಕಾದರೂ ಮಾಡಿಸ್ತಾನೆ, ಅಥವಾ ಏನೋ ಒಂದು ಊಹಾಪೋಹ ಯೋಚನೆ, ಇವು ಸರಿಗಿಲ್ಲ, ನಾವು ಇವ್ರ ಮೇಲೆ ಮಾಡಬೇಕು ಅನ್ನೋವಂಥ ಒಂದು ಮನಸ್ಥಿತಿಯಿಂದನೂ ಮಾಡ್ತಾನೆ. ಏನಂತಂದರೆ, ಮಾಡುವಂಥ ವ್ಯಕ್ತಿ ಬರೀ ಮನಸ್ಸಿನಲ್ಲಿ ಯೋಚನೆ ಮಾಡೋದಲ್ಲ, ಅದನ್ನು ಕೃತ್ಯನ ಮುಂದುವರೆದು ಹೋಗಿ ಮಾಡ್ತಾನಲ್ಲ ಕೃತ್ಯ, ಅದು ಅವನ ಧೈರ್ಯವಂತಿಕೆ, ಅದು ಅವನ ಬಲಿಷ್ಠತೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅವನು ಕೆಟ್ಟವನೇ ಇರ್ಬೋದು, ಅವನು ಕೆಟ್ಟವನೇ, ಒಳ್ಳೆಯನಂತರ ಅಲ್ಲ, ಮುಂದೆ ಹೋಗಿ ಮಾಡ್ತಾ ಇದ್ದಲ್ಲ, ಅದು ಅವನ ಮನಸ್ಥಿತಿನ ಅಲ್ಲೇ ಯೋಚನೆ ಮಾಡ್ಬೋದು. ನಾವು ಏನು ಮಾಡಲಿಕ್ಕೂ ಹೇಸೋದಿಲ್ಲ ಇಂಥ ಜನ ಅಂತ ಹೇಳ್ಬೋದು ನಾವು. ಹೀಗೆ ಮಾಂತ್ರಿಕವಾದಂಥ ಕಿರಿಕಿರಿ ಬಂಧನದಲ್ಲಿ ನೀವು ಬಿದ್ದು ಒದ್ದಾಡಿ ನಲಗಿ ನಿಮ್ಮ ಜೀವನವನ್ನೇ ಹಾಳು ಮಾಡ್ಕೊಳೋದು ಬೇಡ. ಯಾರ್ದೋ ದ್ವೇಷಕ್ಕೋ, ಯಾರ್ದೋ ಕುಯುಕ್ತಿಗೆ, ಯಾರ್ದೋ ವೈಯಕ್ತಿಕವಾದಂಥ ಒಂದು ಈರ್ಷ್ಯೆಗೆ ಬಲಿಯಾಗಿ ನಿಮ್ಮ ಮನೆತನ, ಜೀವನ, ಸಂಸಾರ ವ್ಯಾವಹಾರಿಕವಾಗಿ ಸೋಲಾಗಿ ನೀವು ಮುರಾಬಟ್ಟಾಗಿ ಪರಿಸ್ಥಿತಿ ಅತಂತ್ರವಾಗಿ ರಸ್ತೆಗೆ ಬಂದು ಬೀಳೋದು ಬೇಡ. ಬದುಕನ್ನು ಬಹಳ ಖುಷಿಯಾಗಿ ಅನುಭವಿಸಿ. ಇಂಥ ಒಂದು ದರಿದ್ರಗಳು ಬರದೇ ಇರೋ ಹಾಗೆ ನೋಡಿಕೊಳ್ಳಿ. ಹಾಗೆ ನಿಮ್ಮ ಒಂದು ಬುದ್ಧಿವಂತಿಕೆ, ವಿಚಾರಶೀಲತೆ ಇರಲಿ. ಕಾಲಕ್ಕೆ ಪೂಜಾ ಅನುಷ್ಠಾನ ಒಂದು ಬದ್ಧತೆಗಳು ಪ್ರಮಾಣಬದ್ಧವಾಗಿರಲಿ. ಇದು ನಿಮ್ಗೆ ಯಾವುದೇ ರೀತಿಯಲ್ಲಿ ಏನೂ ತೊಂದರೆ ಆಗದಿರೋ ಹಾಗೆ ತಡೆಯುತ್ತೆ. ಹಾಗಾಗಿ ತಿಳಿಸ್ತಾ ಇದ್ದೀನಿ. ದೊಡ್ಡ ಧನಿಕರು ಅಷ್ಟೇ, ಶ್ರೀಮಂತರು ಅಷ್ಟೇ ಎಲ್ಲ ಪೂಜೆ, ಹೋಮ, ಹವನ, ದೇವರು ದಿಂಡ್ರು ಅಂತ ಮಾಡಿಕೊಂಡೇ ಬೆಳೀತಾ ಇರೋದು. ಎಲ್ಲ ಒಂದು ಕಡೆ ಬರೆದು ಏನೂ ಇಲ್ಲ, ಎಂಥದೂ ಇಲ್ಲ ಅಂತ ಹೇಳಿ ಸುಮ್ಮನೆ ಜನಗಳು ದಾರಿ ತಪ್ಪಿಸ್ತಾ ಇರ್ತಾರೆ ಕೆಲವೊಬ್ಬರು. ಆದರೂ ಕೂಡ ಅವರು ದೇವರು ದಿಂಡ್ರು ಅಂತ ನಡೀತಾನೆ ಇರ್ತಾರೆ. ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇದನ್ನು ಮೊದಲು ಸಮಸ್ಯೆಗೆ ಪರಿಹಾರ, ರೋಗಕ್ಕೆ ಔಷಧಿ, ದೋಷಕ್ಕೆ ಪರಿಹಾರ. ಇದನ್ನು ಅವಲೋಕನ ಮಾಡಿ ಮುಂದಕ್ಕೆ ಹೋಗಿ ಇಂತಹ ಮಾಟ ಮಂತ್ರ ತಂತ್ರಗಳು ನಡೀತಾ ಇದೆಯಾ, ಈ ಕೆಲವೊಂದು ವಿಚಾರಗಳನ್ನು ನೀವು ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಅದರ ಬಗ್ಗೆ
ಚಿಂತಿಸಿ ತಾವು ಮುಂದಿನ ಕ್ರಮ ಕೈಗೊಳ್ಳಿ. ಅಥವಾ ನಿಮಗೆ ಅನುಮಾನ ಬಂದಿದೆಯಾ, ಇಂಥದ್ದನ್ನು ಮಾಡಿಬಿಡಿ, ನಿಲ್ಲಿಸೋದು ಬೇಡ. ಹಾಗಾಗಿ ತಿಳಿಸ್ತಾ ಇದ್ದೀನಿ, ಮಾಟ ಮಂತ್ರ ದುಷ್ಟಶಕ್ತಿ ಅಂತಹ ಕ್ರಿಯೆಗಳು ಮಾಡಿರ್ತಕ್ಕಂಥವನಿಗೂ ಕೂಡ ಇದು ಸಮಸ್ಯೆಯಾಗಿ ಕಾಡುತ್ತೆ. ಅಂಥ ಬಲಿಷ್ಠವಾಗಿರ್ತಕ್ಕಂಥ ತಂತ್ರ ಪರಿಹಾರವನ್ನು ನಾನು ಮೊದಲೇ ತಿಳಿಸಿದ್ದೀನಿ. ಖಂಡಿತ ಮಾಡಿ. ಮತ್ತು ಇನ್ನೊಬ್ಬರ ಮೇಲೆ ಸುಖ ಸುಮ್ಮನೆ ಮಾಡಿಸೋವಂಥದ್ದು, ಯಾವುದೋ ಒಂದು ವಿಚಾರವನ್ನು ಇಟ್ಕೊಂಡು ನೀವು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ನೀವು ಇನ್ನೊಬ್ಬರ ಜೀವನವನ್ನು ಹಾಳು ಮಾಡಬೇಕಂತ ಹೇಳಿ ಓಡಾಟ ಮಾಡ್ಕೊಂಡು ಖರ್ಚು ಮಾಡಿ ಮಾಡಿಸ್ತಿರಲ್ಲ, ಇವತ್ತು ನೀವು ಗೆಲ್ಬೋದು. ಇವತ್ತು ನಿಮ್ಗೆ ಏನೋ ಒಂದು ರೀತಿಯಲ್ಲಿ ಖುಷಿ ಆಗ್ಬೋದು. ಅವ್ನು ಬಿದ್ದಿದ್ದು ನೋಡಿ ನಿಮ್ಗೊಂದು ರೀತಿಯಲ್ಲಿ ಹೊಟ್ಟೆಗೆ ಹಾಲು ಕುಡಿದಷ್ಟು ಸಂತೋಷ ಬರ್ಬೋದು. ಮುಂದೆ ಸಮಯ ಹೀಗೆ ಇರೋದಿಲ್ಲ, ಸಮಯ ಬದಲಾಗ್ತಾ ಇರುತ್ತೆ. ಅಷ್ಟಕ್ಕೂ ಯಾವುದೂ ಕೂಡ ಕರ್ಮ ಯಾವತ್ತಿಗೂ ಕೂಡ ಬಿಡೋದಿಲ್ಲ. ಆದರೆ ಇಂಥ ಕೃತ್ಯದಿಂದ ಅನುಭವಿಸ್ತಾ ಇರ್ತಕ್ಕಂಥ ಅವನು ಸಮಸ್ಯೆ ದೊಡ್ಡದಾಗಿರ್ಬೋದು ಈಗ. ಆದರೆ ಅಂಥದ್ದು ಮಾಡಿಸ್ತಾರಲ್ಲ ಅವ್ರಿಗೂ ಇದೆ ಮುಂದೊಂದು ದಿನ, ಈಗ ಚೆನ್ನಾಗಿರ್ತಾರೆ ಅಷ್ಟೇ. ಮುಂದೆ ಅದು ಕಾಲಘಟ್ಟದಲ್ಲಿ ಅದು ಸಂಪೂರ್ಣವಾಗಿ ಜ್ಞಾನಕ್ಕೆ ಅರಿವಾಗುತ್ತೆ. ಹಾಗಾಗಿ ಮಾಟ ಮಂತ್ರ ವಿಚಾರಗಳಿಂದ ನೊಂದಿದ್ದರೆ ಈ ಪರಿಹಾರವನ್ನು ಮಾಡಿ. ಖಂಡಿತ ನಿಮಗೆ ಶುಭವಾಗುತ್ತೆ, ಒಳ್ಳೆಯದಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.